ಮೂಡಿಸಿ ಅವ್ರನ್ನ ಸಾಕಷ್ಟು ಲಾಭ ಮಾಡಿಕೊಂಡ್ರಂಥ ಅಮೇರಿಕ ಇವತ್ತು ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತು ಅಮೇರಿಕ ಸ್ವತಃ ಹೇಳ್ತಾ ಇದೆ, ನಮ್ಮ ಶಸ್ತ್ರ ತಯಾರು ಮಾಡಲಿಕ್ಕೆ ದುಡ್ಡು ಕೊಡ್ರಿ, ನಾವು ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತೇಳಿ. ಆದರೆ ಇವತ್ತು ಇವ್ರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯನಾ ಅಂತ. ಯಾಕಂದರೆ ಇಲ್ಲಿವರೆಗೆ ಅಮೇರಿಕ ಈ ಯುದ್ಧದಿಂದಾಗೆ $30 ಮಿಲಿಯನ್ ಅಷ್ಟು ಲಾಸ್ ಮಾಡ್ಕೊಂಡದ. ತನ್ನ ಶಸ್ತ್ರಾಸ್ತ್ರಗಳು ತಯಾರು ಮಾಡಿ ಇದ್ದಂಥ ಶಸ್ತ್ರಾಸ್ತ್ರಗಳನ್ನ ಹಾಕಿ ಆ ದುಡ್ಡನ್ನು ತೆಗೆಯುವ ಸಲುವಾಗಿ ಇವತ್ತು ಅಮೇರಿಕ ಈ ಒಂದು ಕೆಲಸ ಮಾಡ್ತಾಯಿದೆ. ಆದರೆ ಇವತ್ತು ಈ ರಾಷ್ಟ್ರಗಳು, ವಿಶೇಷವಾಗಿ ಅರಬ್ ರಾಷ್ಟ್ರಗಳು ಯಾವುದು ಮುಂದಕ್ಕೆ ಬರ್ತಾ ಇಲ್ಲ. ಇದರೊಂದಿಗೆ ವ್ಯವಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ದೊಡ್ಡ ಶಾಕ್ ಆಗಿದೆ ಅಮೇರಿಕಾಗೆ. ಆ ದಿಶೆಯಲ್ಲಿ ಇದನ್ನು ಸದುಪಯೋಗ ಮಾಡಿಕೊಳ್ಳುವ ದಿಶೆಯಲ್ಲೇ ಇರಾನ್ ಇದ್ದಂಥದ್ದು ಇವುಗಳ ಜೊತೆಗೆ ಇನ್ನು ಮುಂದೆ ಈ ಪೆಟ್ರೋ ಡಾಲರ್ ಬಿಟ್ಟು ಇವಾಗ ಹೇಳ್ತೀನಿ ನಿಮಗೆ, ಯುಹಾನ್ ಆಗಿರ್ಬೋದು, ದಿನಾರ್ ಆಗಿರ್ಬೋದು, ಅಥವಾ ಈ ಒಂದು ರೂಬಲ್ ಆಗಿರ್ಬೋದು, ಇಲ್ಲ ಕ್ರಿಪ್ಟೋ ಕರೆನ್ಸಿ ಇದು ಹೊಸದಾಗಿ ಬಂದಂಥದ್ದು, ಇದ್ರ ಮೂಲಕ ವ್ಯವಹಾರ ಮಾಡುವಂಥದ್ದು. ಇಲ್ಲ ಎಣ್ಣೆ ವ್ಯವಹಾರ ನೋಡಿದಾದ್ರು ಇನ್ನು ಡಾಲರ್ ಇಲ್ಲಪ್ಪ ನಾವು ಉಪಯೋಗ ಮಾಡೋದಿಲ್ಲ ಅಂದ್ರೆ ಇದು ದೊಡ್ಡ ಹೊಡೆತ ಶಾಕ್ ಆಗಿದೆ ಅಮೇರಿಕಾಗೆ. ಅದೇ ಕಾಲಕ್ಕೆ ಅಮೇರಿಕಕ್ಕೆ ಇದನ್ನು ಗೆದ್ದು ತೋರಿಸ್ಬೇಕಂದ್ರೆ ಅದು ಅಷ್ಟೇ ಕಷ್ಟ ಆಗಿ ಹೋಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಯಾವ ಮಟ್ಟಕ್ಕೆ ಇರಾನ್ ಬಂದು ನಿಂತದಪ್ಪ ಅಂದ್ರೆ ಅದು ಸೋಲಾರದ ಮಟ್ಟಕ್ಕೆ. ಅದರಲ್ಲೂ ಮುಖ್ಯವಾಗಿ ಚೈನಾ ಪೂರ್ಣ ಪ್ರಮಾಣದಲ್ಲಿ ಒಂದು ತಂತ್ರಜ್ಞಾನ ಕೊಟ್ಟಿರ್ಬೋದು, ಮತ್ತೇನೋ ಕೊಟ್ಟಿರ್ಬೋದು, ಶಸ್ತ್ರಾಸ್ತ್ರ ಒದಗಿಸಿರ್ಬೋದು, ರಾಸಾಯನಿಕ ವಸ್ತುಗಳನ್ನು ಒದಗಿಸಿರ್ಬೋದು, ಅಥವಾ ರೂಸ್ ಅದು ರಷ್ಯಾ ಅದು ಸಹ ಟೆಕ್ನಾಲಜಿ ಕೊಟ್ಟಿರ್ಬೋದು. ಹೀಗಾಗಿ ಎಲ್ಲರ ಸಹಾಯದಿಂದಾಗಿ ಇವತ್ತು ಇರಾನ್ ಒಬ್ಬ ಅಜೇಯ ದೇಶ ನಿಂತಿದ್ದು. ಇದು ಪೆಂಟಗನ್ಗಾಗಿರ್ಬೋದು, CIA ಅಲ್ಲಿ FBI ಅಮೇರಿಕ ಎಲ್ಲ ಸಂಸ್ಥೆಗಳಿಗೆ ನುಂಗಲಾರದ ಬಿಸಿ ತುಪ್ಪಾಗ್ಯದ. ಹೀಗಾಗಿ ಇವತ್ತು ಅಮೇರಿಕ ಏನು ಮಾಡಬೇಕು ಅನ್ನೋದು ಹೇಳಲಾರ್ದ ಇವತ್ತೊಂದು ಅತ್ಯಂತ ನಾಜೂಕದ ಸ್ಥಿತಿಗೆ ಬಂದಂತ ಹೋಗ್ಬಿಟ್ಟದೆ ಇವತ್ತು ಅಮೇರಿಕ. ಅದಕ್ಕಾಗಿ ಇವತ್ತು ಅಮೇರಿಕ ಇದ್ದಿದ್ದು ಏನಾದರೂ ಆಗಿರಿ ಒಪ್ಪಂದ ಮಾಡ್ಕೊಳ್ಬೇಕು ಅನ್ನೋಂಥ ದಿಶೆಯಲ್ಲಿ ಮುನ್ನುಗ್ತಾ ಇದ್ರೆ ಇರಾನ್ ಮಾತ್ರ ಅದಕ್ಕೆ ಯಾವುದೇ ರೀತಿಯ ಆಸ್ಪದವನ್ನು ಕೊಡಲಾರ್ದ ಇವತ್ತು ನಮ್ಮ ಕೈಗೆ ಅಂದ್ರೆ ಒಂದು ಕಡೆ ರಷ್ಯಾ, ಇನ್ನೊಂದು ಕಡೆ ಚೈನಾ ಮತ್ತು ಇರಾನ್ ಇವುಗಳ ಕೈಲಿ ಇಡೀ ಜಗತ್ತಿನ ಅರ್ಥವ್ಯವಸ್ಥೆ ಬರುವ ದಿಶೆಯಲ್ಲಿದ್ದಾಗ, ಅದರಲ್ಲೂ ಇದರ ಜೊತೆ ವ್ಯವಹಾರಗಳು ಮಾಡುವಲ್ಲಿ ಮುಂದಾಗುತ್ತಿರೋದನ್ನು ಗಮನಿಸಿದಾಗ, ಮುಖ್ಯವಾಗಿ ಅದರಲ್ಲೂ ಯುರೋಪಿಯನ್ ಯೂನಿಯನ್ ಪೂರ್ಣ ಪ್ರಮಾಣದಲ್ಲಿ ಈ ರಷ್ಯಾ ಮತ್ತು ಇರಾನ್ ಮತ್ತು ಚೈನಾ ಜೊತೆ ಸಂಬಂಧಗಳನ್ನು ಬೆಳೆಸಿಕೊಳ್ಳುವ ದಿಶೆಯಲ್ಲಿ ಮುಂದಾಗಿರೋದನ್ನು ಗಮನಿಸಿದಾಗ ಈ